ನಟ ದರ್ಶನ್ ಅಭಿನಯದ ದಿ ಡೆವಿಲ್ ಸಿನಿಮಾ ಬಹುನಿರೀಕ್ಷಿತ ಚಿತ್ರ ಡಿಸೆಂಬರ್ 11ರಂದು ತೆರೆ ಕಾಣ್ತು. ರಾಜ್ಯಾದ್ಯಂತ ಮೊದಲ ವಾರ ಸಾಕಷ್ಟು ಕುತೂಹಲವನ್ನ ಕೂಡ ಮೂಡಿಸಿ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆ ಕಲೆಕ್ಷನ್ ಕೂಡ ಮಾಡಿತು. ಈಗ ಎರಡನೇ ವಾರಕ್ಕೆ ಕೂಡ ಕಾಲಿಟ್ಟಿರುವಂಥದ್ದು. ಬರ್ತಾ ಬರ್ತಾ ಕಲೆಕ್ಷನ್ ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗಾದ್ರೆ ಡಿ ಬಾಸ್ ಅವರ ಅಭಿಮಾನಿಗಳು ದರ್ಶನ್ಗೆ ಕೈ ಕೊಟ್ರ ಎಂಬೆಲ್ಲ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇರುವಂಥದ್ದು. ಇನ್ನು ಇದ್ರ ಬಗ್ಗೆ ಕಲೆಕ್ಷನ್ ಬಗ್ಗೆ ಮಾತನಾಡಕ್ಕೆ ನಮ್ಮ ಜೊತೆ ಇದ್ದಾರೆ ಪ್ರಸನ್ನ ಥಿಯೇಟರ್ನ ಸಿಬ್ಬಂದಿ ಆಗಿರುವಂತಹ ಲೋಕೇಶ್ ಅವರು. ಅವ್ರ ಹತ್ರ ಮಾತಾಡಿಸ್ತಾ ಹೋಗ್ತೀನಿ ಬನ್ನಿ. ಸರ್ ನಮಸ್ಕಾರ ಸರ್. ಸರ್, ಇವಾಗ ದರ್ಶನ್ ಅವರ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಕಲೆಕ್ಷನ್ ಅನ್ನ ಮಾಡುತ್ತೆ ಎಂಬೆಲ್ಲ ಮಾತುಗಳು ಕೂಡ ಕೇಳಿ ಬಂದಿತ್ತು. ಇವಾಗ ನಿಮ್ಮಲ್ಲಿ ಯಾವ ಥರ ಕಲೆಕ್ಷನ್ ಆಗ್ತಿದೆ? ಇವಾಗ ಎರಡನೇ ವಾರಕ್ಕೂ ಕೂಡ ಕಾಲಿಟ್ಟಿರುವಂಥದ್ದು ಡೆವಿಲ್. ಯಾವ ಥರ ರೆಸ್ಪಾನ್ಸ್ ಬರ್ತಿದೆ ಜನದಿಂದ ಅಂತ? ಮೇಡಮ್, ಕಲೆಕ್ಷನ್ ಹೇಳೋದಕ್ಕಿಂತ ಕಲೆಕ್ಷನ್ ಫಸ್ಟ್ ಡೇನೇ ಕಲೆಕ್ಷನ್ ಮೇಡಮ್. ಒಂದು ದಿನ ಕಲೆಕ್ಷನ್ ಮತ್ತೆ ಸಂಡೇಗಿಂತ ಲಾಸ್ಟ್ ಆಗೋಯ್ತು. ಸಂಡೇಯಿಂದ ಈಚೆಗೆ ಕಲೆಕ್ಷನೇ ಇಲ್ಲ. ಈ ನಾವೇನು ಅಂದ್ಕೊಂಡಿದ್ರು, ಜನನೂ ಹಂಗೆ ಅಂದ್ಕೊಂಡಿದ್ರು. ಫಿಲಮ್ಸ್ ಲಾಸ್ಟ್ ಸುಮಾರು ದಿವಸ 2 ವರ್ಷ ಆಗುತ್ತೆ ಅವ್ರು ಬರೋದು, ಬಂದ್ರೂ ಶೂಟಿಂಗ್ ಮಾಡಿ ಮತ್ತೆ ಫಿಲಮ್ ಬರೋದು ಅವ್ರದ್ದು 2 ವರ್ಷ ಆಗುತ್ತೆ ಅಂತ ಎಲ್ಲ ಅಂದ್ಕೊಂಡಿದ್ರು. ಆದರೆ ಈ ಫಿಲಮ್ ಅಂತೂ ಡೆವಿಲ್ ಭಾರಿ ಏನಕ್ಕೆ ಈ ಥರ ಆಯಿತು ಅಂದರೆ, ಎಂಡಿಂಗಲ್ಲಿ ವಿಲನ್ನು ಅವರೇನೆ, ಹೀರೋನು ಅವರೇನೆ. ಅವ್ರ ಫೈಟ್ ನೋಡ್ತಾ ಇದ್ರೆ ಸುಮಾರು ಮುಕ್ಕಾಲು ಭಾಗ ಬರೀ ಫೈಟೇ ಆಗೋಗಿದೆ. ಆ ಫೈಟು ಜನಕ್ಕೆ ಅವ್ರ ಅಭಿಮಾನಿಗಳಿಗೆ ಇಷ್ಟ ಆಗಲಿಲ್ಲ. ಅಲ್ಲಿಂದ ಅದಕ್ಕೆ ಸ್ಟೋರಿನೇ ಹೊಂಟೋಗ್ತು ಮೇಡಮ್. ಅದರಿಂದ ಜಾಸ್ತಿ ಜನ ಅಲ್ಲಿಂದ ಇಷ್ಟನೇ ಪಡಲಿಲ್ಲ, ಅಭಿಮಾನಿಗಳು ಇಷ್ಟಪಡಲಿಲ್ಲ, ಯಾವ ಜನನೂ ಬರಲಿಲ್ಲ ರಿಟರ್ನ್ ಯಾರು ಫಿಲಮ್ ನೋಡೋಕ್ಕೆ. ಈ ಥರ ಆಗಿ ಡೆಲ್ ಆಗೋಯ್ತು, ಕಲೆಕ್ಷನ್ನೇ ಡೆಲ್ ಆಗೋಗಿದೆ ಮೇಡಮ್. ಆದರೆ ಕಲೆಕ್ಷನ್ ಎಷ್ಟು ಅಂತ ಹೇಳೋಕ್ಕಾಗಲ್ಲ, ಹೇಳಬಾರ್ದು ಅಷ್ಟೇ. ಇನ್ನು ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಚಿತ್ರವನ್ನು ಕೂಡ ಬಿಡುಗಡೆ ಮಾಡ್ತಾರೆ. ದರ್ಶನ್ ಇಲ್ಲ ಅಂದರೂ ಅವರ ಅಭಿಮಾನಿಗಳು ನನ್ನ ಚಿತ್ರವನ್ನು ಗೆಲ್ಲಿಸ್ತಾರೆ ಎಂಬ ನಂಬಿಕೆಯನ್ನು ಇಟ್ಕೊಂಡು ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಅಥವಾ ವಿಜಯಲಕ್ಷ್ಮಿ ಅವರು ಕೂಡ ಫ್ಯಾನ್ಸ್ ಇದ್ದಾರೆ, ಫ್ಯಾನ್ಸ್ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾರೆ ಎಂಬ ಯೋಚನೆಯನ್ನು ಮಾಡಿಕೊಂಡು ರಿಲೀಸನ್ನು ಮಾಡ್ತಾರೆ. ಆದರೆ ಅವ್ರ ಫ್ಯಾನ್ಸ್ ಎಲ್ಲೋ ಒಂದು ಕಡೆ ಕೈ ಕೊಟ್ರ ಎಂಬೆಲ್ಲ ಮಾತುಗಳು, ಊಹಾಪೋಹಗಳೆಲ್ಲ ಕೇಳಿ ಬರ್ತಾ ಇರುವಂಥದ್ದು. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಮೇಡಮ್, ಕೈ ಕೊಟ್ಟರು ಅಂತ ಹೇಳೋದಕ್ಕಿಂತ ಈ ಟೈಮಲ್ಲಿ ಕಾಟೇರ ಬರಬೇಕಾಯ್ತು ಮೇಡಮ್. ಅವ್ರಿಗೆ ಅವ್ರ ಹೆಸರಿಗೆ ತಕ್ಕನಾಗೆ ಇವತ್ತು ಕಾಟೇರನ ಬಂದಿದ್ರೆ, ಡೆವಿಲ್ ಅವತ್ತು ಹೋಗಿ ಇವತ್ತು ಕಾಟೇರ ಬಂದಿದ್ರೆ ಅವ್ರು ಕೈ ಹಿಡಿತಾ ಇದ್ರು. ಇವತ್ತು ಡೆವಿಲ್ಗೆ ಅರ್ಥ ಏನು ಅನ್ನೋದೇ ಗೊತ್ತಿಲ್ಲ, ಆ ಮಟ್ಟಕ್ಕೆ ಮಾಡಿಬಿಟ್ಟಿದ್ದಾರೆ ಫಿಲಮ್. ಡೈರೆಕ್ಟರ್ ಸರ್ಗೆ ನಿಜವಾಗ್ಲೂ ಫೇಲ್ಯೂರ್ ಅಂತ ಹೇಳ್ಕೊಬೋದು. ಫಿಲಮ್ ಅಂತೂ ಇಲ್ಲ ಮೇಡಮ್, ಫಿಲಮಲ್ಲಿ ಏನೂ ಇಲ್ಲ ಮೇಡಮ್. ಬೇಜಾರು, ನಮ್ಗೆ ಅದೇ ಬೇಜಾರಾಗೋಯ್ತು. ನಾವು ನೋಡಿರಲಿಲ್ಲ ಫಸ್ಟು, ಆಮೇಲೆ ನೋಡಿದ್ವಿ ಲಾಸ್ಟಲ್ಲಿ. ಒಂದು ದಿವಸ ನೋಡಿದ್ಮೇಲೆ ಗೊತ್ತಾಯ್ತು ನಮಗೆ. ನಾವು ನೋಡೋದಕ್ಕಿಂತ ಬೇರೆಯವ್ರ ಅಭಿಮಾನಿಗಳು ನೋಡೇ ಬೇಜಾರು ಮಾಡ್ಕೊಂಡ್ರು. ನೋಡಿ, ಯಾರೇ ಆಗಿರಲಿ ಅಭಿಮಾನಿಗಳು ಒಂದು ಸರ್ ನೋಡ್ಬಿಟ್ಟು ಹೋದ್ರೆ ಮತ್ತೆ ಯಾರೂ ಬಂದು ನೋಡಲಿಲ್ಲ ಮೇಡಮ್. ಅಲ್ಲಿಗೆ ಗೊತ್ತಾಗೋಯ್ತು ಫಿಲಮಲ್ಲಿ ಇಷ್ಟೇ ಕತೆ. ನಾವು ನೋಡಿದ್ವಿ, ಅದೇನೇ ನಾನು ಹೇಳಿದ್ನಲ್ಲ, ವಿಲನ್ನು ಅವರೇನೆ, ಹೀರೋನು ಅವರೇ. ಆ ಪಿಕ್ಚರಲ್ಲಿ ಅವ್ರು ಮಾಡಿರೋದು ಈ ಬೇರೆಯವ್ರು ಕೊಟ್ಟು ಮಾಡಿದ್ರು ಆಗೋದು. ಈ ಬೇರೆ ಒಂದು 3-4 ಜನಕ್ಕೆ ಯಾವ ಕ್ಯಾರೆಕ್ಟರ್ಗಳಲ್ಲೂ ಅಷ್ಟೇ ಮೇಡಮ್. ಸ್ಟೋರಿನೇ ಸರಿಯಾಗಲಿಲ್ಲ, ಅವ್ರ ಆ್ಯಕ್ಟಿಂಗು ಅಷ್ಟೊಂದು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿ ಬಂತು. ಸೆಂಟಿಮೆಂಟ್ ಒಂದು ಚೆನ್ನಾಗಿದೆ. ಯಾವುದೋ ಅಂತಂದರೆ ತುಂಬ ಇಷ್ಟ ಆಗಿದ್ದು ಅಂದರೆ, ಅವ್ರು ಬಂದು ಹಳ್ಳಿ ಮರದಂಡಲ್ಲಿ ಕುಂತ್ಕೊಳ್ತಾರೆ. ಆ ಟೈಮಲ್ಲಿ ಹೀರೋಯಿನ್ ಇಬ್ಬರು ಬಂದು ಕೂತ್ಕೊಂಡು ಒಂದು ಮಗುವನ್ನ ತೂಗ್ತಾ ಇರೋ ಒಬ್ಬರು ಲೇಡಿ ಮಾತಾಡ್ತಾರಲ್ಲ, ಅದೊಂದು ಸೆಂಟಿಮೆಂಟ್ ಬಿಟ್ಟರೆ ಬೇರೆ ಫಿಲಮಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ ಮೇಡಮ್. ನಮಗಂತೂ ಇಷ್ಟ ಆಗಲಿಲ್ಲ ಫಿಲಮ್. ಸರ್, ಇನ್ನು ನಟ ದರ್ಶನ್ ಅವರು ಜೈಲಲ್ಲಿ ಮೊದಲನೇ ಬಾರಿ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಅವರು ಬಂದು ಚಿತ್ರೀಕರಣದಲ್ಲೂ ಕೂಡ ಭಾಗಿಯಾಗಿರ್ತಾರೆ ಥೈಲ್ಯಾಂಡ್ನಲ್ಲಿ. ಅವರಿಗೆ ಪ್ರಮುಖ ಟರ್ನಿಂಗ್ ಪಾಯಿಂಟ್ ಮಾಡಿಕೊಡುತ್ತೆ ಡೆವಿಲ್ ಚಿತ್ರ ಅನ್ನುವ ಮಾತುಗಳು ಕೂಡ ಇತ್ತು. ಇವಾಗ ಈ ರೀತಿಯಾಗಿ ಕಲೆಕ್ಷನ್ ಕೂಡ ಕಡಿಮೆ ಆಗ್ತಿರ್ಬೋದು, ಆಡಿಯನ್ಸ್ ಕೂಡ ಚಿತ್ರಮಂದಿರದ ಹತ್ರ ಕಾಲಿಡೋರ್ನ ಕಡಿಮೆ ಮಾಡಿದ್ದಾರೆ. ಏನೆಲ್ಲ ಆಗಬಹುದು ಇನ್ನು ಮುಂದೆ? ಡೆವಿಲ್ ಮುಂದೆ ಹೋಗುತ್ತಾ ಅಥವಾ ಇಷ್ಟಕ್ಕೆ ಮುಗಿಯುತ್ತಾ ಡೆವಿಲ್ ಕತೆ ಅಂತ? ನಾವು ಏನಾಯ್ತು ಅಂದರೆ, ಲೇಡೀಸು ತುಂಬ 50% ಲೇಡೀಸು ಬಂದರು. ಯಾಕೆಂತಂದರೆ ಫಿಲಮ್ ಅವ್ರಿಗೆ ಜಾಸ್ತಿ ಇಷ್ಟಪಡೋದು ಲೇಡೀಸ್ ಇದ್ದರು. ಅಭಿಮಾನಿಗಳು ಹುಡುಗರೇ ಆಗಲಿ ಲೇಡೀಸ್ ಆಗಲಿ, ಹುಡುಗಿರೆಲ್ಲ ಸುಮಾರು ಜನ ಬಂದರು. ಯಾಕೋಕ್ಕಿಂತ ಮಂಡೇಗಿಂತ ಬಂದರು. ಮಂಡೇ ಟೂಸ್ಡೇ ಲಾಸ್ಟ್ ಆಗೋಯ್ತು. ಯಾಕೆ ಅಂತಂದರೆ ಫಿಲಮ್ ಸ್ಟೋರಿ ಯಾಕೆ ಅವ್ರಿಗೆ ಈ ಪಿಕ್ಚರು ಈ ಥರ ಮಾಡ್ತಾರೆ ಅಂದ್ರೆ ಭಾರಿ ಕಷ್ಟಪಟ್ಟು ಮಾಡಿದ್ದಾರೆ. ಹೇಳ್ಕೋಬೇಕು ಅಂತಂದರೆ ಮಾಡಿದ್ರೆ ಆ್ಯಕ್ಟಿಂಗು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ರಾಜಕೀಯ ತಗೊಂಡ್ರು. ರಾಜಕೀಯದಲ್ಲಿ ಯಾವುದೋ ಒಂದು ಸ್ಟೋರಿನ ಅವರು ಡೈರೆಕ್ಟ್ರು ಅವ್ರಿಗೆ ಏನು ಗೊತ್ತಿರ್ತದೆ, ದರ್ಶನ್ ಸರ್ಗೆ ಈ ಥರ ಆಗ್ತದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಡೈರೆಕ್ಟ್ರು ಏನು ಹೇಳಿದ್ದಾರೆ ಅದು ಮಾಡಿದ್ದಾರೆ. ಆದರೆ ಆ ಸ್ಟೋರಿನ ಮಾತ್ರ ಅವ್ರಿಗೂ ಮ್ಯಾಚಿಂಗೇ ಇಲ್ಲ ಮೇಡಮ್. ಈ ಟೈಮಲ್ಲಿ ಅದನ್ನು ತೆಗಿಬಾರ್ದಾಗಿತ್ತು, ತೆಗೆದುಬಿಟ್ಟಿದ್ದಾರೆ. ತೆಗೆದಾಯಿತು, ಫಿಲಮ್ ಅಂತೂ ಸೆಟ್ ಆಗಲಿಲ್ಲ ಅವ್ರಿಗೆ. ಇದಂತೂ ಫ್ಲಾಪ್ ಆಯಿತು ಅಂತ ಯಾಕೆ ಹೇಳ್ಕೋಬೇಕು ಅಂತಂದರೆ, ರಾಜಕೀಯದಲ್ಲಿ ಅವ್ರಿಗೆ ಜನಕ್ಕೆ ಗೊತ್ತಾಗೋಯ್ತು ಈ ಥರ ಮಾಡಿರೋದ್ರಿಂದ ಯಾರೂ ಇಷ್ಟಪಡಲಿಲ್ಲ. ಈ ಟೈಮಲ್ಲಿ ರಾಜಕೀಯ ತಗೊಳ್ಳೇಬೇಡಾಯಿತು. ಯಾವುದು ಬಂದಾಗ ಹೇಳಿದ್ನಲ್ಲ ಕಾಟೇರ ಅಂತ, ಆ ಥರ ಫಿಲಮ್ ಸ್ಟೋರಿ ತಗೊಂಡಿದ್ರೆ ಎಲ್ಲ ನೋಡಿ, ಜೈಲಿಂದ ಬಂದ ಮೇಲೆ, ಜೈಲಲ್ಲಿದ್ದಾಗ ಅಲ್ಲಿಂದ ಬಿಡುಗಡೆ ಆದಾಗ ಇದನ್ನು ಮುಗಿಸ್ಕೊಡ್ಬೇಕು, ಪ್ರೊಡ್ಯೂಸರ್ಗೆ ಲಾಸ್ ಮಾಡಬಾರ್ದು ಅಂದ್ಬಿಟ್ಟು ಭಾರಿ ಕಷ್ಟಪಟ್ಟು ಹಾಸ್ಪಿಟ್ಲಿಗೆ ಹೋಗಿ ಬಂದು ಅವರು ಒಂದೊಂದು ಶೂಟ್ ಮಾಡ್ತಾಯಿದ್ರು. ಮಲಗಿ ಮತ್ತೆ ರೆಸ್ಟ್ ತಗೊಂಡು ಮತ್ತೆ ಅವರು ಇದು ಮಾಡ್ತಾಯಿದ್ರಂತೆ ಹೇಳ್ತಾಯಿದ್ರು. ಅದು ಕಷ್ಟಪಟ್ಟು ಅವ್ರು ಮಾಡಿದ್ದಾರೆ, ದರ್ಶನ್ ಸರ್ ಮಾಡಿದ್ದಾರೆ, ಅವ್ರದ್ದೇನು ತಪ್ಪೇನಿಲ್ಲ. ಆದರೆ ಡೈರೆಕ್ಟರ್ ಸರ್ ಇಂದನೇ ಇದು ಫಿಲಮ್ ಫೇಲ್ಯೂರ್ ಅಂತಲೇ ಹೇಳ್ಕೊಬೋದು ಮೇಡಮ್. ಸರ್, ಇನ್ನೊಂದು ವಿಜಯಲಕ್ಷ್ಮಿ ಅವರು ಮೊನ್ನೆ ಅಷ್ಟೇ ಅವರ ಡಿ ಕಂಪನಿ ಇಂಟರ್ವ್ಯೂನಲ್ಲೂ ಕೂಡ ಹೇಳ್ಕೊಡ್ತಾರೆ, ದರ್ಶನ್ ಅವರು ಜೈಲಿಂದ ಬಂದ ಮೇಲೆ ನಾನು ಡೈರೆಕ್ಟರ್ಗೆ ಮಾತು ಕೊಟ್ಟಿದ್ದೀನಿ, ಡೆವಿಲ್ನ ಮುಗಿಸ್ಬೇಕು, ಅಷ್ಟೇ ನನ್ನ ಮನಸ್ಸಲ್ಲಿ ಇರೋದು ಎಂಬ ಮಾತುಗಳನ್ನ ಕೂಡ ಹೇಳಿದ್ದಾರೆ. ಇನ್ನು ಅವರು ಏನು ಮುಂದೆ ಏನಾದರೂ ಈ ಥರ ನಾನು ಪುನಃ
ಸಿನಿಮಾನ ಜೈಲಿಗೆ ಹೋಗ್ತೀನಿ ಅನ್ನುವ ನಿಟ್ಟಿನಲ್ಲಿ ಬೇಗ ಬೇಗ ಮುಗಿಸಿ ಮೂವಿಗೆ ಏನಾದರೂ ಎಫೆಕ್ಟ್ ಆಯ್ತಾ ಅದು ಅಂತ? ಇಲ್ಲ ಅವ್ರು ಏನು ಡೈರೆಕ್ಟರ್ ಸರ್ ಏನೇ ಮುಗಿಸ್ಕೊಟ್ರು ಡೈರೆಕ್ಟರ್ಸ್ ಮೇಲೆ ಬರ್ತದೆ ಡಿಫ್ರೆಂಟು. ಅದು ಏನಪ್ಪ ಅಂದರೆ ಮುಗಿಸ್ಕೊಡ್ಬೇಕು, ಫಿಲಮ್ ಮುಗಿಸ್ಕೊಡ್ಬೇಕು ಅಂತ ಅವ್ರು ಆಸೆ ಪಟ್ಟು ಕಷ್ಟಪಟ್ಟು ಮಾಡಿದ್ರು. ಇವರು ಡೈರೆಕ್ಟರ್ಗಳು ಮಾಡಿಸ್ಬೇಕಾದಂಥವ್ರು ಸರಿಯಾಗಿ ಮಾಡಿಸಿಲ್ಲ ಅಂತಂದ್ರೆ ಅವ್ರೇನು ಮಾಡೋಕ್ಕಾಯ್ತದೆ? ಒಟ್ಟು ಶೂಟಿಂಗು ಈಗ ಒಬ್ಬ ಪ್ರೊಡ್ಯೂಸರ್ ಬಂಡವಾಳ ಹಾಕಿರ್ತಾರೆ, ಅವ್ರು ಗ್ಲಾಸ್ ಮಾಡಬಾರ್ದು ಅಂದ್ಬಿಟ್ಟು ಅವರು ಭಾರಿ ಕಷ್ಟಪಟ್ಟು ಮಾಡಿಕೊಟ್ರು. ವಿಜಯಲಕ್ಷ್ಮಿ ಮೇಡಮ್ಗೆ ಏನಂತ ಆಸೆ ಇತ್ತು, ಫಿಲಮ್ ಮುಗಿಸ್ಕೊಟ್ರೆ ಒಳ್ಳೆ ಹೆಸರು ಬರ್ತದೆ ಅಂತ ಅವ್ರು ತಿಳ್ಕೊಂಡಿದ್ರು. ಆದರೆ ಇದು ಬಂದಿರೋದೇ ಇದೊಂದೇ ಅಲ್ಲ, ಫಿಲಮಲ್ಲೇ ಏನಾಗಲಿಲ್ವಲ್ಲ, ಅದು ಸ್ಟೋರಿ ಸರಿ ಆಗಲಿಲ್ವಲ್ಲ. ಲಾಸ್ಟಲ್ಲಿ ರಾಜಕೀಯದ ಬಂದು ಎಲ್ಲ ಹಾಳು ಮಾಡಿದಾರಲ್ಲ, ಯಾರು ನೋಡಿದ್ರು ಇಷ್ಟಪಡಲ್ಲ ಹುಡುಗರು, ಅಭಿಮಾನಿಗಳು ಇಷ್ಟಪಡಲಿಲ್ಲ. ಅದೇ ಬೇಜಾರಾಗಿದ್ದು. ಅಂದರೆ ಕಷ್ಟಪಟ್ಟು ಮಾಡಿರೋದಕ್ಕೆ ಬೆಲೆನೇ ಇಲ್ಲದೆ ಹೋಯ್ತು. ಈ ಟೈಮಲ್ಲಿ ಈ ಥರ ಮಾಡಬಾರ್ದಾಯ್ತು. ಅವ್ರಿಗೆ ಒಂದು ಹೆಸರು ಹಾಳಾಯಿತು. ದರ್ಶನ್ ಸರ್ಗಂತೂ ಒಂದು ಹೆಸರು ಹಾಳಾಯಿತು ಮೇಡಮ್. ಇನ್ನು ಎಷ್ಟು ವರ್ಷಕ್ಕೆ ಬರ್ತದೆ ಫಿಲಮು, ಅವ್ರು ಇನ್ನು ಯಾವಾಗ ಮಾಡ್ತಾರೆ, ಅದೊಂದೇ ಬೇಜಾರು ಹುಡುಗರಿಗೆ ಅಷ್ಟೇ. ಸರ್, ನಾವು ನೋಡ್ಬೋದು ನಿಮ್ಮಲ್ಲಿ ಡೆವಿಲ್ ಮೊದಲನೇ ದಿನ ರಿಲೀಸ್ ಆದಾಗ ಹಬ್ಬದ ವಾತಾವರಣ, ಪ್ರಸನ್ನ ಥಿಯೇಟ್ರಲ್ಲಿ ಒಂಥರ ಹಬ್ಬದ ವಾತಾವರಣನೇ ಕೂಡ ಸೃಷ್ಟಿ ಮಾಡಿದ್ರು. ಇವಾಗ ನೋಡಿದ್ರೆ ನಿಮ್ಮ ಥಿಯೇಟರ್ ಫುಲ್ಲು ಖಾಲಿ ಇರುವಂಥದ್ದು. ಆಡಿಯನ್ಸ್ ಯಾವ ರೀತಿ ಬರ್ತಿದ್ದಾರೆ, ದಿನಕ್ಕೆ ಎಷ್ಟು ಶೋ ರನ್ ಮಾಡ್ತಿದ್ದಾರೆ, ಆಡಿಯನ್ಸ್ನ ರಿಯಾಕ್ಷನ್ ಹೇಗಿದೆ ಡೆವಿಲ್ನ ನೋಡಿ ಅಂತ? ನಮ್ಮ ಆಸೆ ಇಟ್ಕೊಂಡು ಗೊತ್ತಿದ್ದವರಿಗೆ ಯಾರು ಹೇಳಿದ್ರು ನೋಡಲ್ಲ, ನೋಡಬೇಕು ಅನ್ನೋ ಆಸೆ ಪಟ್ಟು ಫಿಲಮ್ಗೆ ಬರ್ತಾರೆ. ಆದರೆ ಬಂಡಿ ಮಹಾಕಾಳಮ್ಮನ ದೇವ್ರನ್ನ ಕರೆಸಿ ಅವರು ಫಸ್ಟ್ ಡೇ ಹಬ್ಬ ಮಾಡಿದ್ರು, ಜಾತ್ರೆ ಥರ ಮಾಡಿದ್ರು. ಒಳ್ಳೆ ನಮ್ಮ ಪ್ರಸನ್ನ ಥಿಯೇಟರ್ ಇಡೀ ಬೆಂಗಳೂರಿಗೆ ನಾನು ಹೇಳ್ತಾ ಇದ್ದೆ ಫಸ್ಟ್ ಡೇನೇ, ಇಡೀ ಬೆಂಗಳೂರಿಗೆ ಪ್ರಸನ್ನ ಥಿಯೇಟ್ರ್ ಅಂದರೆ ಹಬ್ಬ ಥರ ಮಾಡಿದ್ರು. ಆ ದೇವ್ರನ್ನ ಕರೆಸಿದ್ರು, ದೇವ್ರು ಕರೆಸಿ 1 hour ಅಷ್ಟೇ ದೇವ್ರನ್ನ ಕರೆಸಿ ಮಡಗಿದ್ರು, ಪೂಜೆ ಮಾಡಿ ಮತ್ತೆ ಕರ್ಕೊಂಡೋದ್ರು. ಅವತ್ತು ಆ ಥರ ಇಟ್ಕೊಂಡಿದ್ರು. ನಾವು ಅಂದ್ಕೊಂಡಿದ್ವಿ ಚೆನ್ನಾಗಿದೆ ಫಿಲಮು ಅಂದ್ಕೊಂಡು ಆಸೆ ಪಟ್ಟಿದ್ವಿ. ಫಿಲಮಲ್ಲಿ ನೋಡಿದ ಮೇಲೆ ಜನ ಒಂದೇ ದಿವಸಕ್ಕೆ ಗೊತ್ತಾಗೋಯ್ತು ಜನದ್ದು. 6 ಶೋ ಮಾಡಿದ್ವಿ, ಬರ್ತಾ ಸೋಮವಾರದ ಮೇಲೆ 5 ಶೋ ಮಾಡ್ತೀವಿ. ಇವತ್ತಿನವರೆಗೂ 5 ಶೋ ಓಡ್ತಾಯಿದ್ದೆ. ಕಲೆಕ್ಷನ್ ಅಂತೂ ಮಿನಿಮಮ್ ಮೇಡಮ್ 50% ಕಲೆಕ್ಷನ್ ಇದೆ, ಅಷ್ಟು ಇಲ್ಲ ಮೇಡಮ್. ಈ ಟೈಮಲ್ಲಿ ಫಸ್ಟ್ ವೀಕು ಇದು 2ನೇ ವಾರ ಇದು. ಆದರೆ ಈ ಥರ ಕಲೆಕ್ಷನ್ ಯಾವ ಫಿಲಮಲ್ಲಿ ಅವ್ರದ್ದು ಯಾವುದೋ ಈ ಥರ ಫ್ಲಾಪ್ ಆಗಿರೋದು ನಾವು ನೋಡಿರಲಿಲ್ಲ. ದರ್ಶನ್ ಸರ್ಗಂತೂ ಕೆಟ್ಟ ಹೆಸರಲ್ಲ, ಇವ್ರು ಮಾಡಿರೋ ಆ್ಯಕ್ಟ್ರ್ ಇವ್ರು ಇದಲ್ಲ ಡೈರೆಕ್ಟರ್ ಸರ್, ಅವ್ರಿಗೆ ನಾವು ಹೇಳ್ಬೋದು, ಬಂದು ಕೇಳಲೇಬೇಕಾದ್ರೆ ನಾವು ಹೇಳ್ತೀವಿ ಈ ಥರ ಆ್ಯಕ್ಟಿಂಗ್ ಮಾಡಬಾರ್ದಾಯ್ತು ಅವರು. ಈ ಟೈಮಲ್ಲಿ ಬಂದು ಅವ್ರು ಕಷ್ಟಪಟ್ಟು ಮಾಡಿದವ್ರಿಗೆ ಈ ಥರ ಮಾಡಬೇಕಾಯ್ತಾ? ಸ್ಟೋರಿ ಏನಕ್ಕೆ ಬೇಕಾಗಿತ್ತು ಈ ಥರ ಸ್ಟೋರಿ? ರಾಜಕೀಯ ತಗೊಂಡ್ಬಂದರು, ರಾಜಕೀಯದಲ್ಲಿ ಏನಾಯ್ತು ಅದರಲ್ಲಿ? ಇಬ್ಬರಿಗೂ ಫೈಟ್ ಮಾಡಿಬಿಟ್ಟು ಹೀರೋನು ಅವರೇನೆ, ವಿಲನು ಅವರೇನೆ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ ಮೇಡಮ್. ನಾವು ಹೇಳೋದಕ್ಕಿಂತ ಅಭಿಮಾನಿಗಳೇ ಬೇಜಾರು ಮಾಡ್ಕೊಂಡೋಗಿದ್ದಾರೆ ಮೇಡಮ್. ಸರ್, ಒಂದು ಕಡೆ ದರ್ಶನ್ ಫ್ಯಾನ್ಸ್ ಅವರು ಹೇಳ್ತಿದ್ರು, ನಾವು ನಮ್ಮ ಬಾಸ್ ಇಲ್ಲ ಅಂದ್ರೂ ಕೂಡ ಅವರ ಮೂವಿನ ಎತ್ತಿ ಮೆರೆಸ್ತೀವಿ ಅಂತ. ಕಂಟೆಂಟ್ ಇಲ್ಲ ಅಂದ್ರೂ ಕೂಡ ಅವರು ಫ್ಯಾನ್ಸ್ ಸಂಖ್ಯೆನೂ ಕೂಡ ಕಡಿಮೆ ಆಗ್ತಾ ಇರುವಂಥದ್ದು ಬರ್ತಾ ಬರ್ತಾ ಬರ್ತಾ. ಇನ್ನು ನಾಳೆ ನಾಡಿದ್ದು ವೀಕೆಂಡ್ ಕೂಡ ಇದೆ, ಆವಾಗ ಏನಾದರೂ ನಿರೀಕ್ಷೆ ಇದೆಯಾ? ಇನ್ನು ಫ್ಯಾನ್ಸ್ಗಳು ಬರ್ತಾರೆ, ಮೂವಿನ ನೋಡ್ತಾರೆ, ಹೌಸ್ಫುಲ್ ಆಗುತ್ತೆ ಅಂತ? ಇಲ್ಲ ಮೇಡಮ್, ಅಭಿಮಾನಿಗಳು ಯಾರು ಬರೋಕ್ಕೆ ಅಷ್ಟೊಂದು ಇಷ್ಟಪಡಲ್ಲ. ಬರೋರು ಯಾರೋ ಬೇರೆಯವ್ರು ಬರ್ತಾ ಇದ್ದಾರೆ ಅಷ್ಟೇ ಹೊರತು ಫಿಲಮ್ ನೋಡಬೇಕು ಒಂದ್ಸರಿ ನೋಡೋಣ ಅಂತ ಇಷ್ಟಪಟ್ಟು ಬರ್ತಾ ಇದ್ದಾರೆ ಹೊರತು ಇವ್ರು ಫಿಲಮ್ ನೋಡೋಕ್ಕೆ ಮತ್ತೆ ಅಭಿಮಾನಿಗಳು ಯಾರೂ ಬರ್ತಾ ಇಲ್ಲ. ಅವತ್ತು ಹೋದವರು ಇವತ್ತಿನವರೆಗೂ ಅಭಿಮಾನಿಗಳಲ್ಲಿ ಈಗ ಪಬ್ಲಿಕ್ ಬರ್ತಾ ಇದ್ದಾರೆ ಹೊರತು ಅಭಿಮಾನಿಗಳಿಗೆ ಅಷ್ಟೇ. ಭಾನುವಾರಕ್ಕೆ ಲಾಸ್ಟ್ ಮಾಡಿದ್ದಾರೆ ಮೇಡಮ್. ಅಲ್ಲಿಂದ ಈಚೆಗೆ ಅಭಿಮಾನಿಗಳು ಯಾರೂ ಬರ್ತಾನೆ ಇಲ್ಲ ಮೇಡಮ್. ಇನ್ನು ದರ್ಶನ್ ಸರ್ಗೆ ಒಂದು ನೇಮ್ ಇರುವಂಥದ್ದು ಬಾಕ್ಸ್ ಆಫೀಸ್ ಸುಲ್ತಾನ ಅಂತ. ಅವ್ರ ಮೂವಿಗಳು ಯಾವ್ದು ಬಂದ್ರೂ ಕೂಡ 100 days ಪಕ್ಕ ಅಂತ ಗ್ಯಾರಂಟಿ ಕೊಟ್ಟಿರುವಂತಹ ನಟ ಕೂಡ. ಹಂಗೆ ಮೂವಿಗಳು ಕೂಡ ಬಂದಿರ್ಬೋದು. ಎಕ್ಸಾಂಪಲ್ ನಾವು ಸಾರಥಿ ನೋಡ್ಬೋದು, ಕಾಟೇರ ನೋಡ್ಬೋದು. ನಿಮ್ಮ ಥಿಯೇಟ್ರಲ್ಲಿ ಹೌಸ್ಫುಲ್ ಆಗಿ 100 days ಕೂಡ ನೀವು ಓಡಿಸಿದಿರಿ. ಬಟ್ ಡೆವಿಲ್ಗೆ ಈ ಥರ ಪರಿಸ್ಥಿತಿ ಬಂದಿದ್ದು ನಿಮಗೆ ಎಷ್ಟು ಬೇಜಾರಿದೆ ಸರ್? ಮ್ಯಾಮ್, ನಾವು ಅಂದ್ಕೊಂಡಿದ್ವಿ ಡೆವಿಲ್ಗಿಂಟು ಚೆನ್ನಾಗಿ, ಕಾಟೇರ್ಗಿಂಟು ಚೆನ್ನಾಗಿ ಓಡುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ. ನೋಡಿ ಅವರು ಜೈಲಿಂದ ಬಂದರೆ ನಾವು ಬರ್ತಾರೆ, 50 days ಫಂಕ್ಷನ್ ಇಲ್ಲಿ ಮಾಡ್ತೀವಿ, ಕಾಟೇರ ಮಾಡ್ದಂಗೆ ಇದನ್ನು ಮಾಡ್ತೀವಿ ಅಂತ ನಾವು ಆಸೆ ಪಟ್ಕೊಂಡು ಹೇಳ್ಕೊಂಡಿದ್ವಿ. ಈ ಥರ ಫಿಲಮು ಹಿಂಗೆ ಮಾಡೋದ್ರಿಂದ ನಮಗೆ ಬೇಜಾರಾಗ್ತಾಯಿದೆ ಮೇಡಮ್. ಬುಕ್ಕಿಂಗಲ್ಲಿ ನಾವಿದ್ದೀವಿ, ನಾವು ನೋಡ್ತಾ ಇರೋ ಟಿಕೆಟ್ ಇಷ್ಟು ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ಒಳ್ಳೆ ಚೆನ್ನಾಗಿರುತ್ತೆ ಮೂವಿ, ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಆದರೆ ಇಷ್ಟಪಡಲಿಲ್ಲ, ಯಾರೂ ಇಷ್ಟಪಡಲ್ಲ ಮೇಡಮ್. ಈಗ ಯಜಮಾನ್ರು ಬರ್ತಾಯಿದ್ದಾರೆ ನೋಡಿ, ಅವ್ರಿಗೆ ಬೇಜಾರಾಗೋಗಿದೆ. ಜನ ನೋಡಿದ್ರೆ ಅವ್ರಿಗೆ ಇಷ್ಟ ಇಲ್ಲ.